ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜನವರಿ 23, 2026ರ ಪ್ರಚಲಿತ ವಿದ್ಯಮಾನಗಳನ್ನ ನೋಡೋಣ. ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾನೇ ಮುಖ್ಯವಾಗಿರೋ 10 ಪ್ರಶ್ನೆಗಳನ್ನ ಪ್ರಶ್ನೋತ್ತರ ರೂಪದಲ್ಲಿ ಚರ್ಚೆ ಮಾಡೋಣ. ಹಾಗಾದ್ರೆ ತಡ ಮಾಡೋದು ಬೇಡ, ಶುರು ಮಾಡೋಣ ಅಲ್ವಾ? ಇವತ್ತು ನಾವು ಒಟ್ಟು 10 ಪ್ರಮುಖ ಪ್ರಶ್ನೆಗಳನ್ನ ನೋಡ್ಲಿದ್ದೇವೆ. ನಾನು ಪ್ರಶ್ನೆ ಓದಿದಾಗ ನೀವು ಕೂಡ ಉತ್ತರ ಏನು ಅಂತ ಯೋಚನೆ ಮಾಡಿ. ನಿಮ್ಮ ಜ್ಞಾನವನ್ನ ನೀವೇ ಪರೀಕ್ಷೆ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಅವಕಾಶ. ಆಮೇಲೆ ಸರಿಯಾದ ಉತ್ತರ ಯಾವುದು ಮತ್ತೆ ಅದರ ಹಿಂದಿನ ವಿವರಗಳೇನು ಅಂತ ನಾನು ಹೇಳ್ತೀನಿ. ರೆಡಿ ಅಲ್ವಾ? ಹಾಗಿದ್ರೆ ಹೋಗೋಣ ಮೊದಲನ ಪ್ರಶ್ನೆಗೆ. ಸರಿ, ನಮ್ಮ ಮೊದಲನೇ ಪ್ರಶ್ನೆ ಬಂತು. ಇದು ಗ್ರಂಥಕುಟೀರದ ಬಗ್ಗೆ. ಇಲ್ಲೇ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಒಂದೊಂದಾಗಿ ನೋಡೋಣ. 1, ಗ್ರಂಥಕುಟೀರ ರಾಷ್ಟ್ರಪತಿ ಭವನದಲ್ಲಿದೆ ಅಂತ ಹೇಳುತ್ತೆ. 2, ಅಲ್ಲಿರೋ ಪುಸ್ತಕಗಳು ಮತ್ತು ಪಾಂಡುಲಿಪಿಗಳ ಸಂಖ್ಯೆ ಬಗ್ಗೆ ಹೇಳುತ್ತೆ. 3, ಕೆಲವು ಹೊಸ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರೋ ಬಗ್ಗೆ. ಇನ್ನು 4ನೇದು, ಗ್ರಂಥಕುಟೀರದಲ್ಲಿರೋ ಶಾಸ್ತ್ರೀಯ ಭಾಷೆಗಳ ಸಂಖ್ಯೆ ಬಗ್ಗೆ. ಸ್ವಲ್ಪ ಯೋಚನೆ ಮಾಡಿ, ಇದರಲ್ಲಿ ಯಾವೆಲ್ಲ ಹೇಳಿಕೆಗಳು ಸರಿ ಇರಬಹುದು? ಓಕೆ, ಸರಿಯಾದ ಉತ್ತರ ಆಪ್ಷನ್ ಬಿ, ಅಂದ್ರೆ ಮೊದಲ 3 ಹೇಳಿಕೆಗಳು ಸರಿಯಾಗಿದೆ. ಯಾಕೆ ಅಂತ ನೋಡೋಣ ಬನ್ನಿ. ಹೇಳಿಕೆ 1, ಗ್ರಂಥಕುಟೀರ ರಾಷ್ಟ್ರಪತಿ ಭವನದಲ್ಲಿರೋದು ಕರೆಕ್ಟ್. ಹೇಳಿಕೆ 2, ಅಲ್ಲಿ 2300ಕ್ಕೂ ಹೆಚ್ಚು ಪುಸ್ತಕಗಳು ಮತ್ತೆ 50 ಪಾಂಡುಲಿಪಿಗಳು ಇರೋದು ಕೂಡ ಸರಿ. ಇನ್ನು 3ನೇ ಹೇಳಿಕೆ ಕೂಡ ಸರಿಯಾಗಿದೆ. ಅಕ್ಟೋಬರ್ 2024ರಲ್ಲಿ 5 ಹೊಸ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಆದರೆ 4ನೇ ಹೇಳಿಕೆ ತಪ್ಪು. ಯಾಕಂದ್ರೆ ಗ್ರಂಥಕುಟೀರದಲ್ಲಿ ಕೇವಲ 6 ಅಲ್ಲ, ಬದಲಾಗಿ ಒಟ್ಟು 11 ಭಾರತೀಯ ಶಾಸ್ತ್ರೀಯ ಭಾಷೆಗಳ ಕೃತಿಗಳು ಇವೆ. ಈ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ಭಾರತದ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರನ ಬಗ್ಗೆ. ಅದೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 129ನೇ ಜನ್ಮವಾರ್ಷಿಕೋತ್ಸವದ ಕುರಿತಾಗಿದೆ. ಇಲ್ಲಿ 2 ಹೇಳಿಕೆಗಳಿವೆ. ಮೊದಲನೇದು, ಈ ಆಚರಣೆ ಪ್ರಧಾನಮಂತ್ರಿ ಸಂಗ್ರಹಾಲಯದಲ್ಲಿ ನಡೆಯಿತು ಅಂತ. 2ನೇದು, ಅಲ್ಲಿ ನಡೆದ ಒಂದು ವಿಶೇಷ ಪ್ರದರ್ಶನವನ್ನು ಪ್ರಧಾನಮಂತ್ರಿಗಳೇ ಉದ್ಘಾಟಿಸಿದ್ರು ಅಂತ. ಇದರಲ್ಲಿ ಯಾವುದು ಸರಿ? ಯೋಚಿಸಿ. ಸರಿ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಅಂದ್ರೆ ಮೊದಲನೇ ಹೇಳಿಕೆ ಮಾತ್ರ ಸರಿ. ಹೌದು, ನೇತಾಜಿಯವರ 129ನೇ ಜನ್ಮದಿನದ ಆಚರಣೆ ಪ್ರಧಾನಮಂತ್ರಿ ಸಂಗ್ರಹಾಲಯದಲ್ಲಿ ನಡೆಯಿತು. ಆದ್ರೆ 2ನೇ ಹೇಳಿಕೆ ತಪ್ಪು. ಯಾಕೆ ಗೊತ್ತಾ? ಆ ವಿಶೇಷ ಪ್ರದರ್ಶನವನ್ನು ಉದ್ಘಾಟಿಸಿದ್ದು ಪ್ರಧಾನಮಂತ್ರಿಗಳಲ್ಲ, ಬದಲಿಗೆ ಪ್ರಧಾನಮಂತ್ರಿ ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ನಿರಪೇಂದ್ರ ಮಿಶ್ರಾ ಅವರು. ನೋಡಿ, ಪರೀಕ್ಷೆಗಳಲ್ಲಿ ಇಂತಹ ಸಣ್ಣಪುಟ್ಟ ವಿವರಗಳೇ ನಮ್ಮ ಮಾರ್ಕ್ಸ್ ನಿರ್ಧರಿಸೋದು, ಸೊ ಗಮನ ಇರ್ಲಿ. ನೇತಾಜಿ ಬಗ್ಗೆ ಮಾತಾಡ್ಬೇಕಾದ್ರೆ ಪರೀಕ್ಷೆ ದೃಷ್ಟಿಯಿಂದ ಕೆಲವು ಪ್ರಮುಖ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಅವರು ಹುಟ್ಟಿದ್ದು ಜನವರಿ 23, 1897ರಲ್ಲೇ ಒಡಿಶಾದ ಕಟಕ್ನಲ್ಲಿ. 1943ರಲ್ಲಿ ಐಎನ್ಎ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಪುನರ್ ಸಂಘಟಿಸಿದ್ರು. ಅವರ ಚಲೋದಿಲ್ಲಿ ಮತ್ತೆ ನೀವು ನನ್ಗೆ ರಕ್ತ ಕೊಡಿ, ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅನ್ನೋ ಘೋಷಣೆಗಳಂತೂ ಎಲ್ಲರಿಗೂ ಸ್ಫೂರ್ತಿ. ಅಷ್ಟೇ ಅಲ್ಲ, 1943ರಲ್ಲಿ ಸಿಂಗಾಪುರದಲ್ಲೇ ಆಜಾದ್ ಹಿಂದ್ ಸರ್ಕಾರ ಅಂದ್ರೆ ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರವನ್ನ ಸ್ಥಾಪನೆ ಮಾಡಿದ್ರು. ಇವೆಲ್ಲವೂ ತುಂಬಾ ಮುಖ್ಯವಾದ ಮಾಹಿತಿ. ಸರಿ, ಈಗ ಆಡಳಿತ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ನೋಡೋಣ. ಈ ಸಾಕ್ಷಿ ಪೋರ್ಟಲ್ ಬಗ್ಗೆ 3 ಹೇಳಿಕೆಗಳಿವೆ. ಮೊದಲನೇದು, ಈ ಪೋರ್ಟಲ್ ಎಂಪಿಎಲ್ಎಡಿಎಸ್ ಯೋಜನೆಗೆ ಸಂಬಂಧಿಸಿದ್ದು ಅಂತ. 2ನೇದು, ಇದನ್ನ ಗೃಹ ಸಚಿವಾಲಯ ನಿರ್ವಹಿಸಿದೆ ಅಂತ. 3ನೇದು, ಇದು ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಡೇಟಾ ಸಂಗ್ರಹಿಸುತ್ತೆ ಅಂತ. ಇದರಲ್ಲಿ ಯಾವುದು ಸರಿ ಅಥವಾ ಯಾವೆಲ್ಲ ಸರಿ? ಓಕೆ, ಸರಿಯಾದ ಉತ್ತರ ಆಪ್ಷನ್ ಬಿ, ಅಂದ್ರೆ ಹೇಳಿಕೆ 1 ಮತ್ತು 3 ಸರಿಯಾಗಿದೆ. ಈ ಸಾಕ್ಷಿ ಪೋರ್ಟಲ್ ಅನ್ನು ಎಂಪಿಎಲ್ಎಡಿಸ್ ಅಂದ್ರೆ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅದರ ಡಿಜಿಟಲ್ ಮೇಲ್ವಿಚಾರಣೆಗಾಗಿ ಬಳಸೋದು ನಿಜ. ಹಾಗೆ ಇದು ದೇಶದ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಡೇಟಾ ಸಂಗ್ರಹಿಸೋದು ಕೂಡ ಸರಿ. ಆದ್ರೆ 2ನೇ ಹೇಳಿಕೆ ತಪ್ಪು. ಯಾಕಂದ್ರೆ ಇದನ್ನ ನಿರ್ವಹಿಸೋದು ಗೃಹ ಸಚಿವಾಲಯ ಅಲ್ಲ, ಬದಲಿಗೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂದ್ರೆ ಮಾಸ್ಪಿ, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ಸಚಿವಾಲಯಗಳ ಹೆಸರುಗಳು ಪರೀಕ್ಷೆಯಲ್ಲಿ ಕನ್ಫ್ಯೂಸ್ ಮಾಡುತ್ತೆ, ಸೊ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಸರಿ, ಈಗ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಕಡೆ ಹೋಗೋಣ. ತಂತ್ರಜ್ಞಾನ ಮತ್ತು ಪರಿಸರ. ಪ್ರಶ್ನೆ ಹೀಗಿದೆ: 2026ರಲ್ಲಿ ನಡೆದ ಮೊದಲ ಅಂತಾರಾಷ್ಟ್ರೀಯ ಗ್ರೀನ್ ಎಐ ಸಮಾವೇಶದ ಮುಖ್ಯ ಉದ್ದೇಶ ಏನಾಗಿತ್ತು? ಆಪ್ಷನ್ಸ್ ನೋಡಿ. ಕೇವಲ ಬಿಸ್ನೆಸ್ಗೆ ಎಐ ಬಳಸೋದಾ, ಪರಿಸರ ರಕ್ಷಣೆಗಾ, ಅಥವಾ ಬೇರೆ ಏನಾದ್ರೂನಾ? ಖಂಡಿತ ಸರಿಯಾದ ಉತ್ತರ ಆಪ್ಷನ್ ಬಿ. ಈ ಗ್ರೀನ್ ಎಐ ಅನ್ನೋ ಹೆಸರಲ್ಲೇ ಉತ್ತರ ಇದೆಯಲ್ವಾ? ದುಬೈನಲ್ಲಿ ನಡೆದ ಈ ಸಮಾವೇಶದ ಮುಖ್ಯ ಗುರಿ
ಎಐ ಅಂದ್ರೆ ಕೃತಕ ಬುದ್ಧಿಮತ್ತೆಯನ್ನ ಪರಿಸರ ಸ್ನೇಹಿ ಅಭಿವೃದ್ಧಿಗಾಗಿ ಬಳಸೋದು. ಅಂದ್ರೆ ಹವಾಮಾನ ಬದಲಾವಣೆ ತಡೆಯೋಕೆ, ನಮ್ಮ ಜೀವವೈವಿಧ್ಯನನ್ನ ಕಾಪಾಡೋಕೆ, ಹೀಗೆ ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDGsಗಳನ್ನ ಸಾಧಿಸೋಕೆ ಎಐ ತಂತ್ರಜ್ಞಾನವನ್ನ ಹೇಗೆ ಬಳಸ್ಬೋದು ಅನ್ನೋದೇ ಇದರ ಫೋಕಸ್ ಆಗಿತ್ತು. ಇದು ನಿಜವಾಗೂ ಎಐನ ಒಂದು ಪಾಸಿಟಿವ್ ಸೈಡ್. ಪರಿಸರದ ಬಗ್ಗೆ ಮಾತಾಡ್ತಾ ಇರುವಾಗ ಇಲ್ಲೊಬ್ರು ಮಹಾನ್ ವ್ಯಕ್ತಿ ಬಗ್ಗೆ ಪ್ರಶ್ನೆ ಇದೆ. ಸಿಂಗಪೂರದ ಟ್ರೀ ಲೇಡಿ ಅಂತಾನೆ ಫೇಮಸ್ ಆಗಿರೋರು ಯಾರು? ಇವರು ಇತ್ತೀಚೆಗೆ ಸುದ್ದಿಯಲ್ಲಿದ್ರು. ಯಾರಿರ್ಬೋದು? ಸರಿಯಾದ ಉತ್ತರ ಆಪ್ಷನ್ ಎ, ಕೀರ್ತಿದಾ ಮೆಕಾನಿ. ಇವರು ಇತ್ತೀಚೆಗೆ ನಿಧನರಾದ್ರು. ಅದಕ್ಕೆ ಈ ಪ್ರಶ್ನೆಗೆ ಪ್ರಾಮುಖ್ಯತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾದ, ನಮಗೆಲ್ಲ ಹೆಮ್ಮೆಯ ವಿಷಯ ಅಂದ್ರೆ ಇವರು ಮೂಲತಃ ನಮ್ಮ ಕರ್ನಾಟಕದವರು. ಆದ್ರೆ ಸಿಂಗಾಪುರದಲ್ಲಿ ನೆಲೆಸಿ ಅಲ್ಲಿ ಪ್ಲಾಂಟ್ ಎ ಟ್ರೀ ಅನ್ನೋ ಕಾರ್ಯಕ್ರಮದ ಮೂಲಕ ಬರೋಬ್ಬರಿ 76,000ಕ್ಕೂ ಹೆಚ್ಚು ಮರಗಳನ್ನ ನೆಟ್ಟು ಟ್ರೀ ಲೇಡಿ ಅಂತ ಪ್ರಸಿದ್ಧರಾದ್ರು. ಸುಸ್ಥಿರತೆ ಬಗ್ಗೆ ಬರೀ ಮಾತಾಡೋದಲ್ಲ, ಅದನ್ನ ಬದುಕಿ ತೋರಿಸ್ಬೇಕು ಅನ್ನೋದು ಅವರ ಜೀವನದ ತತ್ವವಾಗಿತ್ತು. ಗ್ರೇಟ್ ಅಲ್ವಾ? ಸರಿ, ಪರಿಸರದಿಂದ ಈಗ ಕ್ರೀಡಾಲೋಕಕ್ಕೆ ಹೋಗೋಣ. ಭಾರತದ ಹಿರಿಯ ಆಟಗಾರರಾದ ಇಲಿಯಾಸ್ ಪಾಷಾ ಅವರು ಇತ್ತೀಚೆಗೆ ನಿಧನರಾದ್ರು. ಪ್ರಶ್ನೆ ಇಷ್ಟೇ, ಅವರು ಯಾವ ಕ್ರೀಡೆಗೆ ಸೇರಿದವರು ಮತ್ತು ಯಾವ ರಾಜ್ಯದವರು? ಸರಿಯಾದ ಉತ್ತರ ಆಪ್ಷನ್ ಬಿ, ಅವರು ಫುಟ್ಬಾಲ್ ಆಟಗಾರ ಮತ್ತು ನಮ್ಮ ಕರ್ನಾಟಕದವರು. ಇಲಿಯಾಸ್ ಪಾಷಾ ಅವರು ಬೆಂಗಳೂರಿನವರೇ. ಅವರು ಫುಟ್ಬಾಲ್ನಲ್ಲಿ ಡಿಫೆಂಡರ್ ಆಗಿ ಆಡುತ್ತಿದ್ದರು ಮತ್ತು ಬೆಂಗಳೂರಿನ ವಿನಾಯಕ್ ಫುಟ್ಬಾಲ್ ಕ್ಲಬ್ಗಾಗಿ ಆಡಿದ್ದರು. ಕರ್ನಾಟಕದ ಕ್ರೀಡಾ ಜಗತ್ತಿಗೆ ಅವರೊಬ್ಬ ಪ್ರಮುಖ ಹೆಸರು. ಗಣರಾಜ್ಯೋತ್ಸವ ಪರೇಡ್ ಅಂದ್ರೆ ಸಾಕು, ಅಲ್ಲಿ ಬರೋ ಸ್ತಬ್ಧಚಿತ್ರಗಳ ಬಗ್ಗೆ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾದ್ರೆ 2026ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸ್ತಬ್ಧಚಿತ್ರದ ಥೀಮ್ ಅಂದ್ರೆ ವಿಷಯ ಏನಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, ಫ್ರಾಮ್ ಮಿಲೆಟ್ಸ್ ಟು ಮೈಕ್ರೋಚಿಪ್ಸ್, ಅಂದ್ರೆ ಸಿರಿಧಾನ್ಯಗಳಿಂದ ಮೈಕ್ರೋಚಿಪ್ಗಳವರೆಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಥೀಮ್? ಇದು ಕರ್ನಾಟಕದ 2 ಮುಖಗಳನ್ನ ತೋರಿಸುತ್ತೆ. ಒಂದು ಕಡೆ ನಮ್ಮ ಕೃಷಿ ಪರಂಪರೆ, ಸಿರಿಧಾನ್ಯಗಳ ಶಕ್ತಿ. ಇನ್ನೊಂದು ಕಡೆ ಟೆಕ್ನಾಲಜಿಯಲ್ಲಿ, ಅಂದ್ರೆ ಐಟಿ ಮತ್ತು ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ನಾವು ಜಗತ್ತಿಗೆ ಲೀಡರ್. ಸಂಪ್ರದಾಯ ಮತ್ತು ಆಧುನಿಕತೆ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಿರೋ ಕರ್ನಾಟಕದ ನಿಜವಾದ ಚಿತ್ರಣ ಇದು. ಈಗ ಭಾರತದ ಒಂದು ಅದ್ಭುತ ಕಲಾ ಪ್ರಕಾರದ ಬಗ್ಗೆ ನೋಡೋಣ, ತೈಯಂ ಅಂತ. ಇದೊಂದು ನೃತ್ಯ ಆಧ್ಯಾತ್ಮಿಕ ಕಲೆ. ಹಾಗಾದ್ರೆ ಈ ತೈಯಂ ಕಲೆ ಮುಖ್ಯವಾಗಿ ಭಾರತದ ಯಾವ ರಾಜ್ಯದಲ್ಲಿ ಪ್ರಚಲಿತದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೇರಳ. ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಅಂದ್ರೆ ಮಂಗಳೂರು ಕಡೆ ಕೆಲವರಿಗಿದ್ರ ಬಗ್ಗೆ ಗೊತ್ತಿರಬಹುದು. ಆದ್ರೆ ತೆಯ್ಯಂನ ಮೂಲ ಮತ್ತು ಪ್ರಮುಖ ಕೇಂದ್ರ ಇರೋದು ಉತ್ತರ ಕೇರಳದಲ್ಲಿ. ಇದನ್ನ ಬರೀ ಒಂದು ಡಾನ್ಸ್ ಅಂತ ಹೇಳೋಕ್ಕಾಗಲ್ಲ, ಇದೊಂದು ದೈವಿಕ ಆಚರಣೆ. ಇದರಲ್ಲಿ ಸಂಗೀತ, ನಾಟಕ, ಪೂಜೆ ಎಲ್ಲವೂ ಸೇರಿರುತ್ತೆ. ಈಗ ನಾವು ಟೈಮ್ ಟ್ರಾವೆಲ್ ಮಾಡಿ ಸಾವಿರಾರು ವರ್ಷಗಳ ಹಿಂದೆ ಹೋಗೋಣ. ಪುರಾತತ್ವ ಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ. ಇಂಡೋನೇಷ್ಯಾದ ಮುನಾ ದ್ವೀಪದಲ್ಲಿ ಒಂದು ಇತಿಹಾಸಪೂರ್ವ ಕೈ ಅಚ್ಚಿನ ಶಿಲ್ಪಕಲೆ ಸಿಕ್ಕಿದೆ. ಅದರ ವಯಸ್ಸಿಷ್ಟು ಗೊತ್ತಾ? ಗೆಸ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಬ್ಬಾ 67,800 ವರ್ಷಗಳು. ಊಹೆ ಮಾಡೋಕ್ಕೂ ಕಷ್ಟ ಅಲ್ವಾ? ಲಿಯಾಂಕಬೋರಿ ಗುಹೆಯಲ್ಲಿ ಸಿಕ್ಕಿರೋ ಈ ಕೈ ಅಚ್ಚು ಜಗತ್ತಿನ ಅತ್ಯಂತ ಹಳೆಯ ಶಿಲಾಕಲೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಅಂದ್ರೆ ನಮ್ಮ ಪೂರ್ವಜರು ಅಷ್ಟೊಂದು 1000 ವರ್ಷಗಳ ಹಿಂದೆಯೇ ಕಲಾತ್ಮಕವಾಗಿ ಯೋಚಿಸ್ತಿದ್ರು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಸರಿ, ಈಗ ನಾವು ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ. ಇದು ಕೂಡ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಿನಲ್ಲಿ ನೀಡುವ ಒಂದು ಪ್ರಶಸ್ತಿ ಬಗ್ಗೆ. ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ 2026ನೇ ಸಾಲಿನಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡರು? ಸರಿಯಾದ ಉತ್ತರ ಆಪ್ಷನ್ ಬಿ, ಲೆಫ್ಟಿನೆಂಟ್ ಕರ್ನಲ್ ಸೀತಾ ಅಶೋಕ್ ಶೆಲ್ಕೆ. ಇವರಿಗೆ ಯಾಕೆ ಈ ಪ್ರಶಸ್ತಿ ಬಂತು ಅಂದ್ರೆ 2024ರಲ್ಲಿ ಕೇರಳದ ವಯನಾಡಿನಲ್ಲಿ ದೊಡ್ಡ ಪ್ರವಾಹ ಮತ್ತು ಭೂಕುಸಿತ ಆಗಿತ್ತು. ಆ ಸಂದರ್ಭದಲ್ಲಿ ಇವರು ವಿಪತ್ತು ಪರಿಹಾರ ಕಾರ್ಯಾಚರಣೆಯನ್ನ ಮುನ್ನಡೆಸಿ ಅಸಾಧಾರಣ ಸೇವೆ ಸಲ್ಲಿಸಿದ್ರು. ಅವರ ನಾಯಕತ್ವ ಮತ್ತು ಧೈರ್ಯವನ್ನ ಗುರುತಿಸಿ ಈ ಗೌರವವನ್ನ ನೀಡಲಾಗಿದೆ. 10 ಪ್ರಶ್ನೆಗಳನ್ನ ಯಶಸ್ವಿಯಾಗಿ ಮುಗಿಸಿದ್ದೇವೆ. ಈಗ ಈ ದಿನದ ಕೊನೆಯಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆ. ನಾವಿವತ್ತು ನೇತಾಜಿ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಕೊಡೋದು ನಿಮ್ಗೆ ಸುಲಭ ಇರಬಹುದು. ಪ್ರಶ್ನೆ ಇಷ್ಟೇ: ಭಾರತದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನ ಯಾವ ದಿನವಾಗಿ ಆಚರಿಸ್ತಾರೆ? ನಿಮ್ಮ ಉತ್ತರ ಏನಿರಬಹುದು ಅಂತ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಬರೀರಿ. ಇವತ್ತಿನ ಈ ಚರ್ಚೆ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಯನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.